ವೀರಪ್ಪ ಯಾವುದೇ ಕಾರಣದಿಂದಲೂ ಹಳ್ಳ ಕೊಳ್ಳ ನೀರಿರುತ್ತವ ಕ್ಯಾಂಪ್ ಆಗ್ತಿರಲಿಲ್ಲ. ಪೂಜೆ ಮಾಡಿ ಎಲ್ಲ ಮಾಡಿ ಹೋಗಿ ಅಂತ ಅವರು ಕಳಿಸಿದ್ದಾರೆ. ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಅವನಿಗೆ ಕ್ಯಾಂಪ್ ಹಾಕವನೆ, ಬೇರೆಯವ್ರನ್ನ ಬಿಟ್ಟವನೆ ಕರೆಕ್ಟಾಗಿ ಹೊಡೆದಾಕ್ಬಿಟ್ಟ. ವೀರಪ್ಪನ ಕಡೆಯವ್ರೆ, ವೀರಪ್ಪನೇ. ಬಟ್ ವಾಸುದೇವ ಮೂರ್ತಿ ಮಲ್ಲೇಗೌಡ ಇವರಿಬ್ಬರು ಸೇರ್ಕೊಂಡು ಕಾರ್ಯಾಚರಣೆ ಮಾಡಿದರೆ 88-89 ವೀರಪ್ಪನ ಕತೆ ಮುಗಿದೋಗಿ. ವೀರಪ್ಪನ ಕಡೆಯವ್ರು ಸಂತಕ್ಕೆ ಬರ್ತಾರೆ ಅಂತ ಡ್ಯೂಟಿನೂ ಮಾಡಿದ್ದೀವಿ, ನಾವು ಹೋಗಿದ್ದೀವಿ. ಈ ಕಿಂಡಿಲೇ ಕರೆಕ್ಟಾಗಿ ಇವನೇ ಮೋಹನಯ್ಯ ಅಂತ ಯಾರೋ ಹೇಳಿದ್ದಾರೆ, ಅವತ್ತೇ ಹೊಡೆದಾರೆ, ಕರೆಕ್ಟಾಗಿ ಹೊಡೆದಾಕ್ಬಿಟ್ಟರು. ಮಲ್ಲೇಗೌಡರ ಕತೆ ಏನು ಅಂದರೆ, ಅವರು ಕಿರ್ಗಾವನ್ನವರು. ವಾಸುದೇವ ಮೂರ್ತಿ ಅಂತ ಒಬ್ಬ ಫಾರೆಸ್ಟ್ನ ಆನೆ ಫಾರೆಸ್ಟ್ರು ಅಂತ ಹಾಕಿದರು, ವೈಲ್ಡ್ ಲೈಫ್ ಆನೆ ಫಾರೆಸ್ಟ್. ಅವರು ಭಾಳ ಸ್ಟ್ರಿಕ್ಟ್ ಆಗಿದ್ದರು. ವಾಸುದೇವ್ ಮಲ್ಲೇಗೌಡನು ಧೈರ್ಯಶಾಲಿ. ಮಲ್ಲೇಗೌಡ ಅಲ್ಲಿರೋ ಹಿಸ್ಟ್ರಿ ಎಲ್ಲ ಗೊತ್ತಿತ್ತು. ಹೋಗಿ ಅವನಿಗೂ ಹೊಸ ಅಪಾಯಿಂಟ್ಮೆಂಟ್, ಅವನಿಗೆ ಅಲ್ಲಿಗೆ ಮಲ್ಲೇಗೌಡನಿಗೆ ಹೊಸ ಅಪಾಯಿಂಟ್ಮೆಂಟ್. ಭಾಳ ಸ್ಟ್ರಿಕ್ಟಾಗಿ ಮಾಡೋಣ ಅವನು. ಬಟ್ ವಾಸುದೇವ ಮೂರ್ತಿ ಮಲ್ಲೇಗೌಡ ಇವರಿಬ್ಬರು ಸೇರ್ಕೊಂಡು ಕಾರ್ಯಾಚರಣೆ ಮಾಡಿದರೆ 88-89 ವೀರಪ್ಪನ ಕತೆ ಮುಗಿದೋಗಿ. ಈ ನಾಯಿಗಳು ಬಂದರೆ ನನ್ನ ಬೀದಿಗೆ ಯಾಕೆ ಬಂತ ಗಳ್ಳಾಗ್ತಾವಲ್ಲ. ಈಗ ಒಂದು ಪ್ರಾಣಿ, ಒಂದು ಆನೆ ಬಂದುಬಿಟ್ರೆ ಅದು ಓದಿಕ್ಕೆ ಹೋಯ್ತದೆ. ಕಾಡ್ಲೂ ಅಷ್ಟೇ, ಈ ಊರ್ಲೂ ಅಷ್ಟೇ, ಅಕ್ಕಪಕ್ಕದವ್ರಿಗಾಗಲ್ಲ. ಹಿಂಗೆ ನೀನು ಪಾಲಾರ್ ಸೆಕ್ಷನ್ಗೆ, ನಮ್ಮ ಗೋಪಿನಾಥ ಸೆಕ್ಷನ್ಗೆ ಯಾಕೆ ಬಂದಾಯ್ತಾ ಮಲ್ಲೇಗೌಡನ ಇದು ಗುರು ನಮ್ಮ ವಾಸುದೇವ ಮೂರ್ತಿ ಹೇಳ್ತಿದ್ದ. ಅವನು ವಾಸುದೇವ ಮೂರ್ತಿ ಜಾಸ್ತಿ ದಿವಸ ಇರಲಿಲ್ಲ. ವಾಸುದೇವ ಮೂರ್ತಿ ಅವನು ಭಾಳ ಹೊಸ ಅಪಾಯಿಂಟ್ಮೆಂಟು, ಅವನು ಇದಾಗಿದ್ದ ವಾಸುದೇವ ಮೂರ್ತಿ. ಇವರಿಬ್ಬರಿಗೂ ಗಿಡ್ಜ್ ಆಗ್ಬಿಡ್ತು. 17 ಕಿಲೋಮೀಟ್ರು ಪಾಲಾರ್ ಟು ಗೋಪಿನಾಥ, 17 ಕಿಲೋಮೀಟ್ರು. ಮಲ್ಲೇಗೌಡ ಮತ್ತು ವಾಸುದೇವ ಮೂರ್ತಿ ಇವರಿಬ್ಬರು, ಅವರು ಸುಮ್ಮನೆ ಇವರಿಬ್ಬರು ನಾಟಕ ಮಾಡ್ಕೊಂಡು ಏನೋ ನೀನೇ ಮಾಡು ಅಂದ್ಬಿಟ್ಟಿದ್ರೆ ವೀರಪ್ಪನ ಇವರಿಬ್ಬರು ವಾಸುದೇವ ಮೂರ್ತಿ ಹೊಡೆದಾಕ್ಬೋದಾಗಿತ್ತು. ಅಥವಾ ಮಲ್ಲೇಗೌಡ ಅದೇ ಗೋಪಿನಾಥ ಭಯ ಇತ್ತು ಬಿಡಿ, ಅಲ್ಲಿರೋ ಸರ್ವಿಸ್ ಮಾಡೋಕ್ಕಾಗಲ್ಲ, ಭಯದಿಂದ ಇದ್ರೇನು ವಾಸುದೇವ ಮೂರ್ತಿ ಬುಟ್ಕ ಮಾಡ್ಬೋದಾಗಿತ್ತು. 89 ಈಗೆಲ್ಲ ಅದು ಎಷ್ಟೆಷ್ಟೋ ಕೋಟಿ, ಎಷ್ಟೋ ಜನ ಸತ್ತರಲ್ಲ, ಈ ಕಥೆ ಅವತ್ತೇ ಅಂತ್ಯಾಗೋಗೋದು. ಇವ್ರ ಬಗ್ಗೆ ನಾಯಿಗಳು ಕಚ್ಚಾಡ್ತಾವಲ್ಲ, ಈ ಬೀದಿ ಬಂದುಬಿಟ್ರೆ ಹೊಸ ನಾಯಿ ಬಂದರೆ ಇದು ಗಳ್ಳಾಕ ಉದಿಕ್ಕೆ ಹೋಯ್ತದಲ್ಲ, ಹಂಗೆ ಆಗ್ಬಿಟ್ಟದ ಅಲ್ಲಿ. ಹಿಂಗೆ ಆಗ್ಬಿಟ್ಟು ಆಗ ಅಷ್ಟೊತ್ತಿಗೆ ಮಲ್ಲೇಗೌಡ ಚೇಂಜ್ ಮಾಡಿ ನಾವು ಹೋದ್ನು. ಈ ವಾಸುದೇವ ಮೂರ್ತಿ ಈ ಕಥೆ ಹೇಳ್ದ, ಏನು ರೀ ಅವನಿದ್ದರೆ ಮಲ್ಲೇಗೌಡ ಸಹಾಯ ಮಾಡಿದ್ದಾರೆ ನನಗೆ, ನಾನೇ ಹೊಡೆದಾಗ್ತಿದ್ದೆ ಶೆಟ್ಟಿ ಅನ್ನೋರು. ಬಿಡಿ ಸರ್, ನೀವು ಭಾಳ ಈಗ ಇರಬೇಕು. ವಾಸುದೇವ ಮೂರ್ತಿ ಮೈಸೂರಲ್ಲೇ ಅವರೇ, ಸರಸ್ವತಿಪುರಮಲ್ಲಿ ಎಲ್ಲೋ ಇದ್ದರು ಅವರು, ಒಳ್ಳೆಯ ಆಫೀಸರ್. ಇದು ಘಟನೆ ನಡೆದಿತ್ತು. ಸ್ವಲ್ಪ ದಿವಸ ಆದಮೇಲೆ ಪ್ರಮೋಷನು ಅಥವಾ ಏನೋ ಟೈಮ್ ಆಗೋಯ್ತು, ವಾಸುದೇವ ಮೂರ್ತಿ ಚೇಂಜ್ ಆಗೋದ್ರು. ಈ ನಮ್ಮ ಕನ್ಸರ್ವೇಟರ್ ಆಫೀಸಲ್ಲಿ ಮೋಹನಯ್ಯ ಅಂತ ಒಂದು ಹುಡುಗ ಇದ್ದ. ಅವನಿಗೆ ಪ್ರಮೋಷನ್ ಕೊಟ್ಟು ಸದಾಶಿವಯ್ಯ ಕನ್ಸರ್ವೇಟ್ರು. ಸ್ವಲ್ಪ ಸಮಾಜದವರು ಜಾತಿಯವರು ಸಹಾಯ ಮಾಡೋದು ಸಹಜ. ಸ್ವಲ್ಪ ಅವರು ವೀರಶೈವರು ಹೇಳ್ತೀನಿ. ನಾವು ಏನಾದ್ರು ಆಫೀಸ್ಗೆ ಹೋದರೆ, ಇಲ್ಲಿ ಕೊಳ್ಳೇಗಾಲದಿಂದ ಇಲ್ಲಿ ಬಂದಿದ್ದರೆ ಮೈಸೂರಿಗೆ, ಆ ಹುಡುಗನ ನಾಕಾಣೆ ಕೊಡ್ತಿದ್ನು. ಆ ಕಾಲದಲ್ಲಿ ಇದ್ದಾರೆ ಸಾಹೇಬರು, ಏನು ವಿಷಯ ಮಾತಾಡಬೇಕು ಅಥವಾ ಟ್ರಾನ್ಸ್ಫರ್ ಕೇಳೋಕ್ಕೆ ಏನೋ ಹೋಯ್ತಿದ್ನು. ಆ ಹುಡುಗನಿಗೆ ಪ್ರಮೋಷನ್ ಮಾಡಿ ಸದಾಶಿವಯ್ಯನವರು ಅಲ್ಲಿಗೆ ಹಾಕಿದ್ರು. ಪ್ರಮೋಷನ್ ಕೊಟ್ಟು ಗಾರ್ಡ್ ಹಾಕ್ಕೊಟ್ರು. ಕೊಳ್ಳೇಗಾಲ ಕೊಟ್ರಲ್ಲ, ಕೊಳ್ಳೇಗಾಲದಲ್ಲಿ BK ಸಿಂಗ್ ತಗೊಂಡೋಗಿ ಪಾಲಾರ್ಗೆ ಹಾಕ್ಬಿಟ್ರು. ಒಬ್ಬ ಕನ್ಸರ್ವೇಟರ್ ಟ್ರಾನ್ಸ್ಫರ್ ಮಾಡಿ ಕೊಳ್ಳೇಗಾಲ ಡಿವಿಷನ್ ಅಂತ ಹಾಕ್ಬಿಡ್ತಾನೆ. ಕೊಳ್ಳೇಗಾಲ ಡಿವಿಷನ್ ಅವರು ಆ DF ಏನು ಮಾಡ್ಬಿಡ್ತಾರೆ, ಎಲ್ಲಿ ಖಾಲಿ ಅದೇ, ಎಲ್ಲಿ ಹುಡುಗರು ಎಲ್ಲಿಗೆ ಬೇಕು ಅಂದ್ಬಿಟ್ಟು ಮೋಹನಯ್ಯ ಹೋದ ಪಾಲಾರ್ಗೆ ಹಾಕ್ಬಿಟ್ರು. ಗಾರ್ಡ್ ಹೊಸ ಅಪಾಯಿಂಟ್ಮೆಂಟು. ಈ ಹುಡುಗ ಒಂಥರ ಮದುವೆ ಆಗಿರಲಿಲ್ಲ. ಹುಡುಗ ಸ್ವಲ್ಪ ಇದಾಗಿದ್ದ, ಇವು ಕೆಲಸ ದಕ್ಷತಾಗಿ ಓಡಾಡ್ತಿದ್ದ. ಬಟ್ ಏನಪ್ಪ ಅಂದರೆ BK ಸಿಂಗ್ ಇವನಿಗೆ ಒಂದು ಗನ್ ಕೊಟ್ಟಿದ್ರಂತೆ. ನೀನು ಎಲ್ಲಿದ್ರು ವೀರಪ್ಪನ ಹೊಡೆದಾಕೋ, ಧೈರ್ಯವಾಗಿ ನಾ ಇದ್ದೀನಿ DF ಹೇಳ್ತಿದ್ದ. ಮೋಹನಯ್ಯನೇ ಹೇಳ್ತಿದ್ದ ನಮ್ಮ ಜೊತೆಲಿ. ನಾವು ಪಾಲಾರ್ಗೆ ಬೆಟ್ಟಕ್ಕೆ ಹೋಗಾಗ ಮೋಹನಯ್ಯ, ಜೋಪಾನಾಗಿರೋ ಮೋಹನಯ್ಯ, ನೀನು ಎಚ್ಚರಿಕೆಯಿಂದ ಇರಪ್ಪ, ಸ್ವಲ್ಪ ಗೋಪಿನಾಥ್ಗೆ ನೀನು ಬರಬೇಡ, ಪದೇ ನೀವು ಒಂಟಿ ಬರಬೇಡ, ಸಾಹೇಬ್ರ ಜೊತೆಲಿ ಬಾ, ಸಾಹೇಬ್ರು ಓಡಾಡು ಅಂತ ಹೇಳೋರು ಸರ್. ನೀವು ಓಡಾಡಿ ಬಾ, ನೀನು ಬರಬೇಡ ಅಂತಲಲ್ಲ, ಹಿಂಗೆ ಮಾತು ಕಡಿಮೆ ಮಾಡು. ಮಾತು ಮಾಡ್ತಾ ಹೋದ್ರೆ ನಿನಗೂ ಕಷ್ಟ, ನಮಗೂ ಕಷ್ಟ ಇಲ್ಲಿ ಜೀವನ ಮಾಡೋಕ್ಕೆ, ಇಲ್ಲಿರೋ ವಾಸ ಮಾಡೋದೇ ಕಷ್ಟ ಆಗುತ್ತೆ ನಮಗೆ. ಸ್ವಲ್ಪ ಜೋಪಾನಾಗಿರ್ಮೋ ಅಂತ ನಾನು ಹೇಳ್ತಿದ್ದೆ, ನಮ್ಮ ಸ್ಟಾಫು ಹೇಳ್ತಿದ್ರು. ಏನಾಗಿದೆ, ಒಂದು ಸರಿ ಅವತ್ತು ಕೊಳ್ತೂರು ಸಂತೆ, ಶುಕ್ರವಾರ ಕೊಳ್ತೂರು ಸಂತೆ, ಪಾಲಾರಿಂದ ಮುಂದೆ ಒಂದು ಸಂತೆ ಇದೆ. ನಾವು ಆ ಲೆಕ್ಕ ಕೊಳ್ತೂರು ಸಂತೆನೇ ಬೇರೆ ಸಿವಿಲ್ ಬಟ್ಟೆ ಹಾಕ್ಕೊಂಡು ವೀರಪ್ಪನ ಕಡೆಯವ್ರು ಸಂತೆಗೆ ಬರ್ತಾರೆ ಅಂತ ಡ್ಯೂಟಿನೂ ಮಾಡಿದ್ದೀವಿ, ನಾವು ಹೋಗಿದ್ದೀವಿ. ಇಂಟಿಮೇಷನ್ ನಾವು ಹೋಗಿ ಹೋಯ್ತಿರ್ಲಿಲ್ಲ, ಊರವರು ನಮಗೆ ಸಪೋರ್ಟ್ ಕೊಡ್ತಿದ್ರು. ಸಂತೆಗೆ ಯಾರು ಅವ್ರ ಸಂಬಂಧಿಕರು ಬರ್ತಾರೆ ಅಂತ ನಮ್ಮ ಇವರು ಶ್ರೀನಿವಾಸ ಸಾಹೇಬರು ಬಂದ ಕತೆ ಅದಾಗ ಮುಂದಲ ಕತೆ ಅದು. ಇವನು ಪಾಲಾರ್ ಗೇಟ್ಲಿ ಅವತ್ತು ಅವ್ರ ಅಕ್ಕ ಬಂದ್ಬಿಟ್ಟು ಒಂದು ಮನೆ ಮಾಡಿಬಿಟ್ಟು ಪೂಜೆ ಮಾಡಿ ಅವ್ರ ಅಕ್ಕ ಆ ಕಡೆ ಹೋಗೋಳ. ಇವನು ಅಲ್ಲಿಂದ ಬೆಟ್ಟದಿಂದ ಪಾಲಾರ್ಗೆ ಬಂದ್ಬಿಟ್ಟು ಮೋಹನಯ್ಯ ಪಾಲಾರ್ಗೆ ಬಂದು ಏನು ಮಾಡೋನೆ, ಅಲ್ಲಿ ಮುರುಳು ತುಂಬ್ತಿದ್ರು. ಪಾಲಾರು ಪೂರ್ವ ಪಶ್ಚಿಮ ಇರೋದು ಸೇತುವೆ.
ನೋಡಿದ್ದೀರಾ? ಪಾಲಾರ್ ಪೂರ್ವ ಪಶ್ಚಿಮ ಅವರೇ ಬೇರೆ ಒಂದು ಕಲರ್ ಹೊಡೆಸ್ಕೊಂಡವ್ರೆ, ತಮಿಳ್ನಾಡವರೇ ಒಂದು ಕಲರ್ ಬಣ್ಣ ಹೊಡೆಸ್ಕೊಂಡವ್ರೆ. ಅಲ್ಲಿ ಇವನು ಒಂದು 5-6 ಜನ ನಿಂತ್ಕೊಂಡು ಶುಕ್ರವಾರ ಕೊಡ್ತೂರು ಸಂತೆ, ಅಲ್ಲಿ ಇವನು ನನ್ನ ಕಡೆ ತುಂಬಬೇಡ ಅಂತ ಏನೋ ಹೇಳ್ತಾವನೆ. ಇವನು ಗನ್ ತಕ್ಕ ಬರೋದು, ಆಲಂಬಡಿಗೆ ಅಲ್ಲಿ ಎಲ್ಲ ಓಡಾಡೋದು ಎಲ್ಲ ಅವ್ನಿಗೆ ಇಂಟಿಮೇಷನ್ ಹೋಗಿತ್ತು ಅನ್ನೋ ಕಾಣುತ್ತೆ. ಇವ್ರಿಗೆ ನಾನು ಎಲ್ಲೂ ಸಿಕ್ಕರೆ DF ಫೋನ್ ಕೊಟ್ಟಿದ್ದಾರೆ, ಗನ್ ಕೊಟ್ಟಿದ್ದಾರೆ, ಹೊಡೆದಾಕ್ತೀನಿ ಹಂಗೆ ಇವೆಲ್ಲ ಮಾತಾಡಬಾರ್ದು. ಕಾರ್ಯಾಚರಣೆ ಮಾಡೋರು, ಕೆಲಸ ಮಾಡೋರು ಹೆಚ್ಚಿಗೆ ಮಾತಾಡೋದಿಲ್ಲ. ಸುಮ್ಮನೆ ಮಾತಾಡಿ ಇವನಿಂದು ಇದೆಲ್ಲ ಅವ್ನು ಕಿವಿಗೆ ತಲುಪಿತಲ್ಲ. ಒಂದು ದಿವಸ ಕರೆಕ್ಟಾಗಿ ಪಾಲಾರ್ ಗೇಟ್ಲಿ ನಿಂತಿರುವಾಗ ಈಗ ಸೇತುವೆ ಹಿಂಗೆ ಈ ಕಿಂಡಿ ಇತ್ತು ಸೇತುವೆ, ಈಗಲೂ ಹಂಗೆ ಇರಬೇಕು, ಹೀಗೆ ಕಟ್ಟಿದ್ರು ಹಿಂಗೆ. ಈ ಕಿಂಡಿಲೇ ಕರೆಕ್ಟಾಗಿ ಇವನೇ ಮೋಹನಯ್ಯ ಅಂತ ಯಾರೋ ಹೇಳಿದ್ದಾರೆ. ಅವತ್ತೇ ಹೊಡೆದಾರೆ, ಕರೆಕ್ಟಾಗಿ ಹೊಡೆದಾಕ್ಬಿಟ್ಟರು. ಅವನ ಮುಖ ತಿರ್ಕೊಂಡಪ್ಪ, ಹಳ್ಳದೊಳಗೆ ನೀರು ನಮ್ಮ ಒಳ್ಳು ನಮ್ಮ ಕಡೆ ತುಂಬಬೇಡ ಅಂತ ಹೇಳ್ತಾವನೆ. ಅಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲು ಇದ್ದಾನೆ, ನಮ್ಮ ಇಲಾಖೆಯವ್ರು ವಾಚರ್ ಇದ್ದರೂ ಏನೋ, ಇನ್ನೊಬ್ಬ ಸಾರ್ವಜನ 5-6 ಜನ ನಿಂತಿದ್ರಂತ. ಆಗ ಮೋಹನಯ್ಯನ ಡಮಾರ್ ವೀರಪ್ಪನೇ ಕರೆಕ್ಟಾಗಿ ಇವನೇ ಮೋಹನಯ್ಯ ಅಂದ್ಬಿಟ್ಟು ಹೊಡೆದಾಗ. ಅವತ್ತೇನು ಗೋಪಿನಾಥಲ್ಲಿ ಒಂದು ನರ್ಸರಿ, ಆ ನರ್ಸರಿ ನೀರಿಗೆ ಹಾಕ್ತಾಯಿದ್ರು ಹೆಂಗಸರುಗಳೆಲ್ಲ ತಮಿಳ್ನಾಡು. ಅವ್ರನ್ನೇನು ಗಲಾಟೆ ಮಾಡೋಂಗಿಲ್ಲ, ಎಲ್ಲ ಬಾಟ್ಲುಗಳು, ಸರಪನ ಬಾಟ್ಲು. ನಾವು ಯಾಕೆ ಕುಡಿತೀರಿ ಅಂತ ಗಲಾಟೆನೂ ಮಾಡೋಂಗಿಲ್ಲ ನಾನು. ಅವತ್ತು ಅಲ್ಲಿ ನರ್ಸರಿಗಳು ಕೂತೀನಿ, ಅವರು ಬಮ್ಮ ಅದೇನು ಏನೇನು ಐಡಿಯಾ ಇತ್ತು ಅವ್ರಿಗೆಲ್ಲ ಗೊತ್ತಿತ್ತು. ಏನು ಮಾಡಿದ್ರು ವೀರಪ್ಪನಿಗೆ ಅವ್ರಿಗೆ ಗೊತ್ತಿತ್ತು, ಅವ್ರ ಫಾಲೋವರ್ಸ್ಗಳವರೆಲ್ಲ. ಅವತ್ತು ನನಗೆ ಸರ್ ನೀವು ಚೆನ್ನಾಗಿ ಹಾಡು ಆಡ್ತೀರಂತ ಒಂದು ಹಾಡಾಡಿ ಪಾಡಂಗ ಅಂದರು. ನಾನು ಅದು ಕುರುಕ್ಷೇತ್ರದೊಂದು ದುರ್ಯೋಧನ ಬಲಾರ ಮೇರೆ ಸುಖತಿ ಅಂತ ಹಾಡಿದೆ. ಕಲ್ಲಿನ ಮೇಲೆ ಕೂತ್ಕೊಂಡು ಬಾಟ್ಲುಗಳು ಅದನ್ನ ಸಸಿ ಸಂದಿಲ್ಲ, ಅವೇ ಕೇಳೋಗಿಲ್ಲ, ಅವ್ರನ್ನ ಗಲಾಟೆ ಮಾಡೋಂಗಿಲ್ಲ. ಅವತ್ತು ನನ್ನ ಅಟ್ಯಾಕ್ ಮಾಡಿದ್ರು ನನ್ನೂ, ಅದು ಭಗವಂತನಿಗೆ ಗೊತ್ತು. 3 ಗಂಟೆ ಆದರೂ ಸಂತೆಯಿಂದ ಯಾರೂ ಜನ ಬರಲಿಲ್ಲ, ಯಾರೂ ಬಂದಿಲ್ಲ. 12 ಗಂಟೆಗೆ ಬಂದ್ಬಿಡೋರು ಸಾಮಾನು ತಗೊಂಡು ಒಂದು ಇಲ್ಲಿ ಮೋಹನಯ್ಯನ ಹೊಡೆದಾಕ್ಬಿಟ್ಟಾರಲ್ಲ, ಬಿಡ್ಜಿಲಾಗಲೇ ಕ್ಲೋಸ್ ಮಾಡಾರೆ. 3 ಗಂಟೆ ಮೇಲೆ ಮೋಹನಯ್ಯನ ಹೊಡೆದಾಕ್ತಾರೆ ಅಂತ ಸುದ್ದಿ. ಅದು ಬೈ ಚಾನ್ಸ್ ಅದು ಏನಾಗಿತ್ತು ಅಂದರೆ, ಬಾಡಿ ಏನಾರು ಕೆಳಗೆ ಬಿದ್ದರೆ ಬಾಡಿನೇ ಎತ್ಕೊಂಡು ಹೋದವ. ಅದು ಬ್ರಿಡ್ಜಿನ ಒಳಗೆ ಬಿದ್ದಿತ್ತು ಅವನ ಬಾಡಿ. ಯಾವಾಗ ಮೋಹನಯ್ಯ ಫೈರ್ ಆಯಿತು, ಫೈರ್ ಆದಟ್ಟಿಗೆ BK ಸಿಂಗು ಯಾರನ್ನೂ ಬೈಯೋದನ್ನೂ ಬಿಟ್ಬಿಟ್ರು, ಸೈಲೆಂಟ್ ಆಗಿಬಿಟ್ರು. ಯಾವಂಗೆ ಈಗ ಅಂತಿದ್ದವರು ಸೈಲೆಂಟಾಗಿ, ಓಹೋ ವೀರಪ್ಪ ಇಲ್ಲಿದ್ದಾನೆ. ಮೋಹನಯ್ಯಿಂದ ಫಸ್ಟ್ ಗಲಾಟೆ, ಫಸ್ಟ್ ಮೋಹನಯ್ಯ ಫೈರ್ ಆದ ತಕ್ಷಣ DF, ಆಗ ಸರ್ಕಾರ DF ಭಾಳ ಸ್ಟ್ರಿಕ್ಟು ಸರ್ಕಾರಕ್ಕೆ ಬರೆದು. BK ಸಿಂಗ್ ಅಂದರೆ ಗೌರ್ಮೆಂಟ್ನೇ ಇದು ಮಾಡ್ತಿದ್ರು, ಯಾರು ಕೇರ್ ಮಾಡ್ತಿರಲಿಲ್ಲ BK ಸಿಂಗು. ಸರ್ಕಾರ ಏನು ತಾಕೋ ಸ್ಪೆಷಲ್ ಡ್ಯೂಟಿ ಎಲ್ಲರನ್ನೂ ತುಂಬಿದ್ರು ಅಲ್ಲಿಗೆ. ಫಾರೆಸ್ಟ್ಗಳು ಯಾರ್ಯಾರು ಡ್ಯೂಟಿ ಮಾಡಲ್ಲ ಹೊರಗಡೆ ಅವ್ರನ್ನೆಲ್ಲ ತಗೊಬಂದು, ಫಾರೆಸ್ಟ್ಗಳು, ರೇಂಜರ್ಗಳು, ಪೊಲೀಸ್ ಆಫೀಸರ್ಗೆ ಕೇರ್ ಮಾಡ್ತಿರಲಿಲ್ಲ BK ಸಿಂಗು. ಪೊಲೀಸ್ ಆಫೀಸ್ ಡೈರೆಕ್ಟ್ ಮಾತಾಡೋರು. ಅದು ಪೊನ್ನಾಚೆಲ್ಲ ಒಂದು ಗಲಾಟೆಲಿ ಆ ಕ್ಯಾಂಪ್ನೇ ಕ್ಯಾನ್ಸಲ್ ಮಾಡ್ತಿದ್ದು, ನಮ್ಮವ್ರನ್ನ ಬೋಧೋಕ್ಕೆ ಪೊಲೀಸ್ನವರು ಕ್ಯಾಂಪ್ ಆಗ್ತಿದ್ರು.